50ನೇ ಶ್ಲೋಕ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋರುದ್ಯವರುಧ್ಯತೆ ಪ್ರಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಧರ್ಮಃ ಪ್ರೋಜ್ಜಿತ ಕೈತವಃ ಅತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈಃ ಈಶ್ವರಃ ಸದ್ಯಃ ಹೃದಿ ಅವರುಧ್ಯತೆ ಅತ್ರ ಕೃತಿಭಿಃ ನಿರ್ಮತ್ಸರಾಣಾಂ ಅತ್ರ ಕೃತಿಭಿಃ ಶುಶ್ರೂಷುಭಿಃ ತತ್ಕ್ಷಣಾತ್. ಇದು ಭಾಗವತದ ಮಂಗಳಾಚರಣೆ ಜನ್ಮಾದ್ಯಸ್ಯೇತಃ ಎಂಬುದು ಮಂಗಳಾಚರಣೆಯ ಶ್ಲೋಕ. ಆ ಮಂಗಳಾಚರಣೆಯ ಶ್ಲೋಕಗಳನ್ನ ಹೇಳಿದ ನಂತರದಲ್ಲಿ ಬರತಕ್ಕಂಥ 2ನೇ ಶ್ಲೋಕ. ಅಂದ್ರೆ ಭಾಗವತ ಅನ್ನೋದೇನು, ಅದು ಭಕ್ತಿ ಪೂರಿತವಾದ ಒಂದು ಶಾಸ್ತ್ರ, ಭಕ್ತಿ ತುಂಬಿರತಕ್ಕಂಥ ಒಂದು ಶಾಸ್ತ್ರ ಭಾಗವತ. ಆ ಭಾಗವತ ಶ್ರವಣದಿಂದಾಗಿ ಭಗವಂತ ನಮ್ಮ ಹೃದಯದಲ್ಲಿ ನೆಲೆಸ್ತಾನೆ. ಭಾಗವತ ಶ್ರವಣ ಮಾಡ್ಲಿಕ್ಕೆ ನಮ್ಮಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅರ್ಹತೆಗಳು ಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಬೇಕು, ಅದೆಲ್ಲವನ್ನು ಕೂಡ ಹೇಳ್ತಕ್ಕಂಥದ್ದು ಈ ಶ್ಲೋಕ. ಅಂದ್ರೆ ಧರ್ಮ ಪ್ರೋಜ್ಜಿತ ಕೈತವಃ ಅತ್ರ, ಅತ್ರ ಅಂದ್ರೆ ಇಲ್ಲಿ ಅಂತ ಅರ್ಥ. ಈ ಭಾಗವತ ಗ್ರಂಥದಲ್ಲಿ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಇದು ಭಾಗವತ ಅನ್ನೋದು ಪುರಾಣ, ಇದು ಧರ್ಮವನ್ನ ಪ್ರತಿಪಾದನೆ ಮಾಡತಕ್ಕಂಥ ಒಂದು ಗ್ರಂಥ. ಅತ್ರ ಅಂದ್ರೆ ಅಸ್ಮಿನ್ ಭಾಗವತೆ ಅಂತ ಅರ್ಥ. ಭಾಗವತದಲ್ಲಿ ಏನು ವರ್ಣಿತವಾಗ್ತಾ ಇದೆ, ಏನು ವರ್ಣನೆ ಆಗ್ತಾ ಇದೆ ಅಂದ್ರೆ ಧರ್ಮವೂ ವರ್ಣಿತವಾಗ್ತಾ ಇದೆ. ಅದು ಎಂತ ಧರ್ಮ ಅಂದ್ರೆ, ಯಾವುದು ಧರ್ಮ ಅಂದ್ರೆ ಪ್ರೋಜ್ಜಿತ ಕೈತವಃ ಧರ್ಮ. ಪ್ರೋಜ್ಜಿತ ಕೈತವ ಪ್ರಕರ್ಷೇಣ ಉಜ್ಜಿತ ಪ್ರೋಜ್ಜಿತ, ಪ್ರೋಜ್ಜಿತಶ್ಚಾಸೋ ಕೈತವಶ್ಚ ಪ್ರೋಜ್ಜಿತ ಕೈತವ. ಕೈತವ, ಕೈತವ ಅಂದ್ರೆ ಕಪಟತನ. ಕಿತವಸ್ಯ ವಾವಃ ಕೈತವಂ ಅಂದ್ರೆ ಮೋಸ, ವಂಚನೆ, ಕಪಟ, ಒಳಗೊಂದು ಹೊರಗೊಂದು, ಈ ರೀತಿಯಾದ ಭಾವನೆಯನ್ನ ಕೈತವ ಅಂತ ಕರೀತಕ್ಕಂಥದ್ದು. ಇದು ಕೈತವ. ಪ್ರೋಜ್ಜಿತ ಕೈತವ ಅಂದ್ರೆ ಬಿಡಲ್ಪಟ್ಟಂತ ಒಂದು ಕೈತವ. ಅಂದ್ರೆ ಅರ್ಥ ಏನು, ಕೈತವವನ್ನ ಬಿಡಬೇಕು, ಕಪಟವನ್ನ, ಮೋಸವನ್ನ ಮನಸ್ಸಲ್ಲಿ ಒಂದಿಟ್ಟುಕೊಂಡು ಒಂದು ರೀತಿ ಮಾತಾಡೋದು, ಮಾತೇ ಒಂದು ರೀತಿಯಾಗಿ ಕೆಲಸ, ಕೃತಿಯಲ್ಲಿ ಮತ್ತೊಂಥರ ಮಾಡುವಂಥದ್ದು, ಇದೆಲ್ಲ ಕಪಟತನ. ಒಂದು ರೀತಿಯಾದ ವೇಷವನ್ನ ಹಾಕೊಳ್ಳೋದು, ಮೋಸ ಮಾಡ್ಲಿಕ್ಕೆ ಯಾವ ತರ ಬೇಕೋ ಆ ತರ ವೇಷವನ್ನ ಹಾಕೊಳ್ಳೋದು, ಆದ್ರೆ ಮಾಡೋದು ಪ್ರಾಮಾಣಿಕ ಕೆಲಸವಲ್ಲ, ಮೋಸದ ಕೆಲಸ. ರಾವಣ ಸೀತಾಪಹರಣವನ್ನ ಮಾಡ್ಲಿಕ್ಕೋಸ್ಕರವಾಗಿ ಒಬ್ಬ ಸಾಧುವಿನ ವೇಷ, ಒಂದು ಭಿಕ್ಷುಕನ ವೇಷವನ್ನ ಹಾಕೊಂಡ. ಭಿಕ್ಷುಕನ ವೇಷವನ್ನ ಹಾಕಿಕೊಂಡು ಮಾಡಿದ್ದೇನು ಸೀತಾಪಹರಣ. ಪೂತನೆ ಮಕ್ಕಳನ್ನ ಸಾಯಿಸ್ಲಿಕ್ಕೋಸ್ಕರವಾಗಿ ಸುಂದರ ಸ್ತ್ರೀಯ ವೇಷವನ್ನ ಹಾಕೊಂಡು ಬಂದು ಮಾಡಿದ್ದೇನು ಕೆಲಸ, ಶಿಶು ಹತ್ಯ. ಅನೇಕ ಶಿಶುಗಳನ್ನ ಕೊಂದಲು, ಕೃಷ್ಣನನ್ನ ಕೊಲ್ಲಿಕ್ಕೆ ಬಂದು ಸತ್ಲು. ಹೀಗೆ ಒಳಗೆ ಒಂದು ಅಭಿಪ್ರಾಯವನ್ನ ಇಟ್ಟುಕೊಂಡು ಕೆಲಸವಂತರ ಮಾಡೋದಿಲ್ಲ, ಅದು ಧರ್ಮ ಅಲ್ಲ. ಹಾಗೆ ಭಾಗವತ ನಮ್ಗೆ ಹೇಳ್ತಕ್ಕಂಥದ್ದು ಧರ್ಮವನ್ನ ಹೇಳ್ತಾ ಇದೆ. ಧರ್ಮ ಅಂದ್ರೇನು, ಪ್ರೋಜ್ಜಿತ ಕೈತವ, ಯಾವುದೇ ರೀತಿಯಾಗಿರ್ತಕ್ಕಂಥ ಕಪಟ, ವಂಚನೆ, ಸುಳ್ಳು, ಮೋಸ ಇದು ಯಾವುದೂ ಕೂಡ ಇಲ್ಲದೆ ಇರತಕ್ಕಂಥದ್ದು ಅದು ಧರ್ಮ. ಪ್ರೋಜ್ಜಿತ ಕೈತವ ಧರ್ಮ ಅತ್ರ. ಮತ್ತದು ಏನಾಗಿದೆ ಅಂದ್ರೆ ಪರಮಃ. ಪರಮ ಅಂದ್ರೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು, ಉತ್ಕೃಷ್ಟವಾಗಿರುವಂಥದ್ದು. ಆ ನಿರ್ಮತ್ಸರಾಣಾಂ ಸತಾಂ, ಯಾರಿಗೋಸ್ಕರವಾಗಿ ಭಗವಂತ ಈ ಧರ್ಮಾದಿಗಳನ್ನು ಹೇಳ್ತಾ ಇದೆ ಅಂದ್ರೆ ಸತಾಂ, ಸಜ್ಜನರಿಗೋಸ್ಕರವಾಗಿ. ಹಾಗಾದ್ರೆ ಸಜ್ಜನರು ಅಂದ್ರೆ ಯಾರು, ನಿರ್ಮತ್ಸರು. ನಿರ್ಮತ್ಸರು ಮಾತ್ಸರ್ಯ ಇರಬಾರದು, ಮತ್ತೊಬ್ಬರ ಅಭಿವೃದ್ಧಿಯನ್ನ ನೋಡಿ ಸಹಿಸಿಕೊಳ್ಳದೆ ಇರುವುದು ಮತ್ಸರ ಅಂತ ಕರೀತಕ್ಕಂಥದ್ದು. ಒಬ್ಬರಿಗೆ ಶ್ರೇಯಸ್ಸನ್ನ ಬಯಸಬೇಕು ಹೊರತು ಮತ್ತೊಬ್ಬರಿಗೆ ಶ್ರೇಯಸ್ಸಾಗಬಾರದು ಅಂತ ಅಂದುಕೊಳ್ಳೋದಾಗ್ಲಿ, ಅಥವಾ ಅವರ ಶ್ರೇಯಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚನ್ನ ಪಡುವಂತದ್ದಾಗ್ಲಿ, ಅದ್ಯಾವುದು ಮಾಡಬಾರದು. ಅಂತಹ ಮಾತ್ಸರ್ಯ ಇರಬಾರದು. ಮಾತ್ಸರ್ಯ ಇಲ್ಲದ ಸತಾಂ ಸಜ್ಜನರಿಗೆ ತಾಪತ್ರಯೋನ್ಮೂಲನಂ, ಅವರ ತಾಪತ್ರಯವನ್ನ ಉನ್ಮೂಲನ ಮಾಡುವಂಥದ್ದು. ತಾಪತ್ರಯಗಳು ಅಂದ್ರೆ ಯಾವುದು, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಇದಕ್ಕೆ ತಾಪತ್ರಯ ಅಂತ ಕರೀತಾರೆ. ತಾಪ ಅಂದ್ರೆ ಸಂತಾಪಗಳು, ತೊಂದರೆಗಳು. 4 ಒಟ್ಟು 3 ರೀತಿಯಾದದ್ದು ತಾಪತ್ರಯ ಅನ್ನೋದು. ತಾಪತ್ರಯ ಅಲ್ಲೇ ಇದೆ, 3 ರೀತಿಯಾಗಿರುವಂತಹ ತಾಪಗಳು. ತಾಪ ಅಂದ್ರೆ ತೊಂದರೆಗಳು ಅಂತ ಅರ್ಥ. ಯಾವ್ದು 3 ರೀತಿಯಾಗಿರ್ತಕ್ಕಂಥ ತೊಂದರೆ ಅಂದ್ರೆ,
ಒಂದು ಆಧ್ಯಾತ್ಮಿಕ, ಇನ್ನೊಂದು ಆದಿ ಭೌತಿಕ, ಮತ್ತೊಂದು ಆದಿ ದೈವಿಕ. ಅದಕ್ಕೆ ಒಂದೊಂದಕ್ಕೂ ಒಂದೊಂದು ಇದೆ. ಅಂದ್ರೆ ಆಧ್ಯಾತ್ಮಿಕ, ಆಧ್ಯಾತ್ಮಿಕ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಆತ್ಮ ಅಂದ್ರೆ ನಮ್ಮ ದೇಹ, ಆತ್ಮ ಅಂದ್ರೆ ನಮ್ಮ ಮನಸ್ಸು. ಈ ನಮ್ಮ ದೇಹ ಮತ್ತು ಮನಸ್ಸಿಗೆ ಸಂಬಂಧಪಟ್ಟ ತೊಂದರೆಗಳೆಲ್ಲವೂ ಕೂಡ ಆಧ್ಯಾತ್ಮಿಕ ತೊಂದರೆಗಳು. ಅದು ಅದನ್ನ ಈ ಭಾಗವತ ಗ್ರಂಥ ಅಧ್ಯಯನ ಮಾಡೋದ್ರಿಂದ ದೈಹಿಕವಾದ ಸಮಸ್ಯೆಗಳು, ಮಾನಸಿಕವಾದ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗತ್ತೆ. ಆಧ್ಯಾತ್ಮಿಕ. ಆದಿ ಭೌತಿಕ, ಭೌತ ಅಂದ್ರೆ ಏನು? ಭೂತಕ್ಕೆ ಸಂಬಂಧಪಟ್ಟದ್ದೆಲ್ಲ ಭೌತ. ಭೂತ ಅಂದ್ರೆ ಏನು? ಭವಂತೀತಿ ಭೂತಾಹ. ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮರ, ಗಿಡ, ಬಳ್ಳಿ, ಮನುಷ್ಯ, ಇವುಗಳಿಂದ ನಮಗೆ ಬರಬಹುದಾದಂತಹ ತೊಂದರೆಗಳಲ್ಲೂ ಕೂಡ ಭೌತಿಕವಾದದ್ದು. ಅದನ್ನ ಈ ಭಾಗವತ ದೂರ ಮಾಡುತ್ತೆ. ಇನ್ನು ಆದಿ ದೈವಿಕ, ದೈವ ಶಾಪಕೋಪಗಳಿಂದಾಗಿ ಬರುವಂತಹ ತೊಂದರೆಗಳೆಲ್ಲವೂ ಕೂಡ ಆದಿ ದೈವಿಕ. ಇದಕ್ಕೆ ತಾಪತ್ರಯ ಅಂತ ಕರೀತಾರೆ. ಆ ತಾಪತ್ರಯಗಳ ಉನ್ಮೂಲನ, ಉನ್ಮೂಲನ ಶಬ್ದಕ್ಕರ್ಥ ಏನು? ಬುಡ ಸಮೇತವಾಗಿ ಕಿತ್ತಾಗುವಂಥದ್ದು ಈ ಒಂದು ಭಾಗವತ. ಅದು ಇದರಿಂದ ಪ್ರತಿಪಾದಿತವಾದದ್ದು ಯಾವುದು ಅಂದ್ರೆ, ಇದು ಮತ್ತೆ ಭಾಗವತ ತಾಪತ್ರಯಗಳನ್ನ ದೂರ ಮಾಡುತ್ತೆ. ಪುರುಷಾರ್ಥಗಳು ಎರಡು, ಒಂದು ಅನಿಷ್ಟ ನಿವೃತ್ತಿ, ಮತ್ತೊಂದು ಇಷ್ಟ ಪ್ರಾಪ್ತಿ. ಅನಿಷ್ಟ ನಿವೃತ್ತಿ ಅಂದ್ರೆ ಏನು? ಕೆಟ್ಟದ್ದು ದೂರವಾಗಬೇಕು. ಇಷ್ಟ ಪ್ರಾಪ್ತಿ ಅಂದ್ರೆ ಒಳ್ಳೆಯದು ಬಂದು ನಮಗೆ ಸೇರಬೇಕು. ಹಾಗೆ ಒಂದು ತಾಪತ್ರಯಗಳು ಬುಡಸಹಿತವಾಗಿ ಕಿತ್ತಾಕತ್ತೆ ಈ ಭಾಗವತ ಗ್ರಂಥ. ಅಷ್ಟು ಮಾತ್ರ ಅಲ್ಲ, ಶಿವದಂ, ಶಿವ ಅಂದ್ರೆ ಮಂಗಳ, ಮಂಗಳವನ್ನ ಅಂದ್ರೆ ಕೊಡುವಂಥದ್ದು. ಶಿವಂ ದದಾತೀತಿ ಶಿವದಃ, ಮಂಗಳವನ್ನ ಕೊಡುವಂಥದ್ದು. ಜಗತ್ತಿನ ನಮ್ಮ ಜೀವನದ ಅಮಂಗಳವನ್ನ ಪರಿಹಾರ ಮಾಡಿ ಮಂಗಲವನ್ನ ಕೊಡುವಂಥದ್ದು ಈ ಒಂದು ಭಾಗವತ ಶಿವದಂ. ಮತ್ತಿದು ವಾಸ್ತವಂ ಅತ್ರ ವೇದ್ಯಂ, ವಾಸ್ತವಂ ವಸ್ತು ಅತ್ರ ವೇದ್ಯಂ. ಈ ಭಾಗವತದಲ್ಲಿ ಏನ್ ತಿಳಿಲಿಕ್ಕಿದೆ ಅಂತ ಹೇಳಿದ್ರೆ, ವಾಸ್ತವಂ ವಸ್ತು, ವಾಸ್ತವ ವಸ್ತು. ವೇದ್ಯವಾದದ್ದು ಯಾವುದು? ವಾಸ್ತವ ವಸ್ತು. ವಾಸ್ತವ ಅಂದ್ರೆ ಸತ್ಯ, ಸತ್ಯನಾದಂತಹ ಭಗವಂತ, ಸತ್ಯವಾದಂತಹ ಜಗತ್ತು, ಆ ಸತ್ಯವಾಗಿರುವಂತಹ ನಮ್ಮ ಕರ್ಮದ ಬಂಧನಗಳು, ಇದೆಲ್ಲವನ್ನು ಕೂಡ ತಿಳಿಸಿಕೊಡ್ತಾ ಇದೆ ಈ ಭಾಗವತ. ಯಾಕಂದ್ರೆ ಎಷ್ಟೋ ಜನ ಈ ಜಗತ್ತನ್ನ ಅವಾಸ್ತವ, ಇದು ಕಲ್ಪಿತವಾದದ್ದು, ಮಿಥ್ಯಾ, ಇದು ಸುಳ್ಳು ಎಂಬುದಾಗೆಲ್ಲ ಹೇಳ್ತಾರೆ. ಹೇಗೆ ಸಮುದ್ರದ ತೀರದಲ್ಲಿ ಕಪ್ಪೆ ಚಿಪ್ಪು ಇರುತ್ತೆ, ಬಿಸಿಲಿಗೆ ಅದು ಬೆಳ್ಳಿ ಅಂತ ಕಾಣುತ್ತೆ ಅಲ್ವಾ? ಕಪ್ಪೆ ಚಿಪ್ಪಿನ ಮೇಲೆ ಬೆಳ್ಳಿ ಬಿಸಿಲು ಬಿದ್ರೆ ಬೆಳ್ಳಿ ಅಂತ ಅನ್ಸುತ್ತೆ. ಬೆಳ್ಳಿ ಇದೆಯಾ ಅಲ್ಲಿ? ಅದು ಸುಳ್ಳು, ಬೆಳ್ಳಿ ಇಲ್ಲ. ಹಾಗೆ ನಮ್ಮ ಅಜ್ಞಾನದಿಂದಾಗಿ ಇಲ್ಲದ ಜಗತ್ತು ನಮಗೆ ಇದ್ದಂತೆ ಕಾಣುತ್ತೆ. ಹಾಗಾಗಿ ಜಗತ್ತು ಸುಳ್ಳು, ದೇವರು ಸುಳ್ಳು, ಹೀಗೆಲ್ಲ ಹೇಳ್ತಾರೆ. ಆದರೆ ಈ ಜಗತ್ತನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಭಗವಂತ, ಈ ಜಗತ್ತಿನಲ್ಲಿ ಕಷ್ಟ ನಷ್ಟಾದಿಗಳು, ಸುಖ ದುಃಖಾದಿಗಳು ಅದೆಲ್ಲವೂ ಕೂಡ ಸತ್ಯವೇ. ಅದಕ್ಕೆ ವಾಸ್ತವವಾದಂತಹ ಈ ಎಲ್ಲಾ ಜಗತ್ತನ್ನ, ವಾಸ್ತವವಾದ ವಸ್ತು ಅದು ಈ ಭಾಗವತ ಗ್ರಂಥ ಪ್ರತಿಪಾದನೆ ಮಾಡ್ತಾ ಇದೆ. ವಾಸ್ತವಂ ವಸ್ತು ಅತ್ರ ವೇದ್ಯಂ. ಅತ್ರ ಅಂದ್ರೆ ಈ ಭಾಗವತದಲ್ಲಿ ವೇದ್ಯ, ವೇದಿತುಂ ಯೋಗ್ಯಂ, ವೇದ್ಯಂ ತಿಳಿಯಲು ಯೋಗ್ಯವಾದದ್ದು. ಈ ಭಾಗವತ ಗ್ರಂಥವನ್ನ ಅಧ್ಯಯನ ಮಾಡುವುದರಿಂದ ನಾವೇನನ್ನ ತಿಳಿತೀವಿ ಅಂತ ಹೇಳಿದ್ರೆ, ಸತ್ಯವನ್ನ ತಿಳಿತೀವಿ. ತತ್ವ, ಅದಕ್ಕೆ ಹೆಸರು ತತ್ವಶಾಸ್ತ್ರ ಅಂತ ಅರ್ಥ. ತತ್ವ ಚಿಂತನೆ ಇದೊಂದು. ಯಥಾರ್ಥವಾಗಿರುವಂತಹ ಬ್ರಹ್ಮನನ್ನು, ಬ್ರಹ್ಮನಿಂದ ನಿರ್ಮಿತವಾದಂತಹ ಜಗತ್ತನ್ನು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ತೇವೆ. ವಾಸ್ತವಂ ವಸ್ತು ಅತ್ರ ವೇದ್ಯಂ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಸತಿ, ಅಂದ್ರೆ ಶ್ರೀಮದ್ ಭಾಗವತ ಅಂದ್ರೆ ಶ್ರೀ ಅಂದ್ರೆ ಲಕ್ಷ್ಮಿ, ಶ್ರೀ ಅಂದ್ರೆ ಸಂಪತ್ತು, ಶ್ರೀ ಅಂದ್ರೆ ಕಾಂತಿ, ಶ್ರೀ ಅಂದ್ರೆ ಒಳ್ಳೆಯದು. ಶ್ರೀಮದ್ ಭಾಗವತ ನಮಗೆ ಎಲ್ಲಾ ರೀತಿಯಾದ ಸಂಪತ್ತನ್ನು ಕೊಡುವಂಥದ್ದು ಈ ಒಂದು ಭಾಗವತ. ಲೌಕಿಕ ಮತ್ತು ಆಧ್ಯಾತ್ಮಿಕ ಸಂಪತ್ತನ್ನು ಕೊಡುವಂಥದ್ದು ಈ ಒಂದು ಭಾಗವತ. ಈ ಭಾಗವತವನ್ನು ನಾವು ಅಧ್ಯಯನ ಮಾಡ್ತಾ ಇದ್ರೆ, ಶ್ರೀಮದ್ ಭಾಗವತೆ, ಆ ಭಾಗವತವನ್ನು ಮಾಡಿದ್ಯಾರು? ಮಹಾಮುನಿಗಳು. ಮುನಿಗಳು ಅನೇಕ ಮಂದಿ ಇದ್ದಾರೆ. ಆ ಎಲ್ಲಾ ಮುನಿಗಳಿಗೂ ಗುರುಗಳು ಯಾರು? ವೇದವ್ಯಾಸ ದೇವರು. ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ, ಸರ್ವೇ ಶಿಷ್ಯಾಹ ಸತ್ಯವತಿ ಸುತಸ್ಯ ಅಂತ. ಪ್ರತಿಯೊಬ್ಬರೂ ಕೂಡ ವೇದವ್ಯಾಸ ದೇವರ ಶಿಷ್ಯರು. ಯಾಕಂದ್ರೆ ಯಾವುದೇ ಒಂದು ಗ್ರಂಥವನ್ನ ತೆಗೆದುಕೊಳ್ಳಿ, ಅದು ಪುರಾಣವನ್ನೋ ಮಹಾಭಾರತವನ್ನೋ ಆಶ್ರಯಿಸಿಕೊಂಡೇ ಹೊರಟಿರುವಂಥದ್ದು. ಅಂತೂ ಜಗತ್ತಿನ ಜ್ಞಾನ ಪ್ರಪಂಚ ಅನ್ನೋದು ವೇದವ್ಯಾಸ ದೇವರ ಮೂಲಕವಾಗಿ ಹರಿದು ಬಂದಿರತಕ್ಕಂಥದ್ದು. ಹಾಗಾಗಿ ಅವರು ಮಹಾಮುನಿಗಳು, ಎಲ್ಲರಿಗೂ ಜ್ಞಾನವನ್ನ ಕೊಟ್ಟಿರತಕ್ಕಂಥ ಮಹಾಮುನಿಗಳು. ಅವರು ಮಾಡಿರ್ತಕ್ಕಂಥದ್ದು ಈ ಒಂದು ಭಾಗವತ ಗ್ರಂಥ. ಶ್ರೀಮದ್ ಭಾಗವತೆ ಮುನಿಕೃತೆ ಕಿಮ್ಮ ಅಪರೈಹಿ, ಅದು ಇರಬೇಕಾದ್ರೆ ಅಪರೈಹಿ ಕಿಮ್ಮ, ಬೇರೆ ಇನ್ನಿಂದ ಏನ್ ಬೇಕು? ಬೇರೆ ಏನ್ ತಾನೇ ಪ್ರಯೋಜನ? ಬೇರೆ ಬೇರೆ ಇವುಗಳಿಂದಾಗಿ
ಮತ್ತೇನು ಪ್ರಯೋಜನ? ಅಪರೈಹಿ ಕಿಮ್ಮ, ಈ ಭಾಗವತವನ್ನು ಓದುವುದರಿಂದಾಗಿ ಈಶ್ವರ ಸದ್ಯ ಹೃದಯ ಅವರುದ್ಧತೆ. ಭಾಗವತವನ್ನ ಓದಿ ನಾವು ಮನದಟ್ಟು ಮಾಡ್ಕೊಂಡ್ವಿ ಅಂತಾದ್ರೆ ಸದ್ಯ ತತ್ಕ್ಷಣದಲ್ಲೇ ಭಾಗವತವನ್ನ ಓದಿ ನಾವು ಆ ಭಗವಂತನನ್ನ ತಿಳ್ಕೊಂಡ್ವಿ ಅಂತಾದ್ರೆ ಆಗ ಈಶ್ವರ, ಈಶ್ವರ ಶಬ್ದಕರ್ತೇನು ಭಗವಂತ ಅಂತ ಅರ್ಥ. ಈಶಾನಾಮಪಿ ವರಹ, ಈಶ್ವರು ಅಂದ್ರೆ ಅನೇಕ ಮಂದಿ ಇದ್ದಾರೆ. ನಮ್ಮ ನಮ್ಮ ಮನೆಗೆ ನಾವೇ ಯಜಮಾನರು. ಕೈಲಾಸಕ್ಕೆ ರುದ್ರಾಧಿಪತಿ, ಸ್ವರ್ಗಲೋಕಕ್ಕೆ ಇಂದ್ರಪತಿ, ಅವರೆಲ್ಲ ಈಶ್ವರು. ಸತ್ಯಲೋಕಕ್ಕೆ ಚತುರ್ಮುಖ ಬ್ರಹ್ಮದೇವರು ಈಶ್ವರು. ಅವರೆಲ್ಲರಿಗಿಂತಲೂ ಕೂಡ ವರ ಶ್ರೇಷ್ಠನಾಗಿರ್ತಕ್ಕಂಥ ಭಗವಂತ ಈಶ್ವರ. ಆ ಈಶ್ವರ ಸದ್ಯ ಹೃದಯ ಅವರುದ್ಧತೆ, ಕ್ಷಣದಲ್ಲೇ ಅವನು ನಮ್ಮ ಮನಸ್ಸಿನಲ್ಲಿ ಕಾಣ್ಲಿಕ್ಕೆ ಶುರುವಾಗ್ತಾನೆ. ಯಾಕಂದ್ರೆ ಈಶ್ವರ ಎಲ್ಲಿದ್ದಾನೆ? ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ನಮ್ಮ ಹೃತ್ ದೇಶ, ಹೃತ್ ಅಂದ್ರೆ ನಮ್ಮ ಅಂತಃಕರಣ, ನಮ್ಮ ಮನಸ್ಸು. ನಮ್ಮ ಅಂತಃಕರಣದ ಒಳಗಡೆ, ನಮ್ಮ ಮನಸ್ಸಿನ ಒಳಗಡೆ ಭಗವಂತ ಇದ್ದಾನೆ. ಅದನ್ನೇ ಭಾಗವತ, ನಮ್ಮ ಇಲ್ಲಿ ಭಾಗವತ ಸಾರೋದ್ಧಾರದ ಮಂಗಳಾಚರಣ ಶ್ಲೋಕದಲ್ಲಿ ಹೇಳ್ತೀವಿ ಅಲ್ವಾ? ಅಂತರ ಧ್ರುವಾಯ, ನಮ್ಮೊಳಗೆ ಸ್ಥಿರವಾಗಿ ಇದ್ದಾನೆ ಭಗವಂತ. ಆ ನಮ್ಮ ಹೃತ್ ದೇಶದಲ್ಲಿ, ನಮ್ಮ ಅಂತಃಕರಣದಲ್ಲಿ ಇರತಕ್ಕಂಥ ಭಗವಂತ ಅವರುದ್ಧತೆ, ಕಾಣಲ್ಪಡುತ್ತಾನೆ. ಒಳಗೆ ದೇವರಿದ್ದಾನೆ ಅಂತ ಗೊತ್ತು, ಆದರೆ ಇರ್ತಕ್ಕಂಥ ಭಗವಂತ ಹೇಗಿದ್ದಾನೆ ಇತ್ಯಾದಿಗಳು ನಮಗೆ ಗೊತ್ತಿಲ್ಲ. ನಾವು ಪ್ರಾಮಾಣಿಕವಾಗಿ ಭಾಗವತವನ್ನ ಅಧ್ಯಯನವನ್ನ ಮಾಡಿದ್ವಿ ಅಂತ ಆದ್ರೆ ಆ ಇದ್ದಂತ ಭಗವಂತ ನಮಗೆ ಕಾಣಿಸಿಕೊಳ್ತಾನೆ. ಭಗವಂತ ನಮ್ಮ ಹೃದಯದಲ್ಲಿ ಬಂದು ನೆಲೆ ನಿಲ್ತಾನೆ. ಅಂದ್ರೆ ನೆಲೆ ನಿಲ್ತಾನೆ ಇರತ್ತೇನೋ ಮೊದಲಿರ್ಲಿಲ್ವ? ಹಾಗಾದ್ರೆ ದೇವರು ಯಾವಾಗಲೂ ಇದ್ದೇ ಇದ್ದಾನೆ, ಆದರೆ ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಅವರುದ್ಧತೆ ಶಬ್ದಕ್ಕೆ ಬಂದು ನಿಲ್ತಾನೆ ಅಂತ ಅರ್ಥ. ರುಧಿರ ಆವರಣೆ ಧಾತು, ಹಾಗಾಗಿ ಬಂದು ನೆಲೆ ನಿಲ್ತಾನೆ ಅಂತ ಅರ್ಥ. ನೆಲೆ ಬಂದು ನಿಂತ್ಕೊಳ್ತಾನೆ ಅಂತ ಆದ್ರೆ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ದೇವರು ಇರ್ಲಿಲ್ವಾ? ಖಂಡಿತವಾಗಿ ದೇವರಿದ್ದ. ಅದು ಇದ್ದಂತ ದೇವರ ಬಗ್ಗೆ ನಮಗೆ ಗೊತ್ತಿರ್ಲಿಲ್ಲ, ಗೊತ್ತಾಗುವಂತೆ ಆಗುತ್ತದೆ. ಸದ್ಯ ಹೃದಯ ಅವರುದ್ಧತೆ ಅತ್ರ ಕೃತಿಭಿ ಶುಶ್ರೂಷುಭಿ ತತ್ಕ್ಷಣಾತ್. ಹಾಗಾದ್ರೆ ಯಾರ ಹೃದಯದಲ್ಲಿ ಭಗವಂತ ನೆಲೆ ನಿಲ್ತಾನೆ ಅಂತ ಕೇಳಿದ್ರೆ ಅತ್ರ ಕೃತಿವಿಹಿ, ಕೃತಿ ಅಂದ್ರೆ ಭಾಗವತದಲ್ಲಿ ಕೃತಿಯನ್ನ ಮಾಡಬೇಕು, ಪ್ರಯತ್ನವನ್ನ ಮಾಡಬೇಕು. ವ್ಯವಸಾಯಾತ್ಮಿಕ ಬುದ್ಧಿ, ಕೃಷಿಯನ್ನ ಮಾಡಬೇಕು, ಭಾಗವತವನ್ನ ಅಧ್ಯಯನ ಮಾಡಬೇಕು. ಶ್ಲೋಕಾಧ್ಯಯನ, ವ್ಯಾಖ್ಯಾನಾಧ್ಯಯನ, ಅದನ್ನ ಮತ್ತೆ ಮತ್ತೊಬ್ಬರಿಂದ ಶ್ರವಣ ಮಾಡುವುದು, ಶ್ರವಣ ಮಾಡಿದ್ದನ್ನ ಮನನ ಮಾಡುವುದು, ಪುನರ್ ಮನನ ಮಾಡುವುದು, ನಾವು ಸುಪ್ರಯತ್ನವನ್ನ ಮಾಡುವುದು, ಅದೆಲ್ಲ ಕೃತಿ. ಆ ಕೃತಿಯನ್ನ ಮಾಡಬೇಕು. ಶುಶ್ರೂಷೆ, ಗುರು ಶುಶ್ರೂಷೆಯನ್ನ, ಭಗವದ್ಭಕ್ತರ ಶುಶ್ರೂಷೆಯನ್ನ ಅದೆಲ್ಲ ಮಾಡ್ಬೇಕು. ಅದೆಲ್ಲ ಮಾಡುವಾಗ ತತ್ಕ್ಷಣಾತ್ ಹೃದಯ ಅವರುದ್ಧತೆ, ಬೇಗ ಭಗವಂತ ನಮ್ಮ ಹೃದಯದಲ್ಲಿ ನೆಲೆ ನಿಲ್ತಾನೆ, ದೇವರು ನಮ್ಮಲ್ಲಿ ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಹಾಗಾಗಿ ಒಟ್ಟು ಈ ಶ್ಲೋಕದ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈ ಭಾಗವತ ಅನ್ನೋದು ಕಪಟವಿಲ್ಲದ ಧರ್ಮವನ್ನ, ಪ್ರೋಜ್ಜಿತ ಕೈತವಃ ಧರ್ಮ ಅತ್ರ. ಈ ಭಾಗವತದಲ್ಲಿ ಇರುವಂತದ್ದು ಯಾವುದು? ಕಪಟವಿಲ್ಲದ ಧರ್ಮ. ಕಪಟವಿಲ್ಲದ ಧರ್ಮವನ್ನ ಪ್ರತಿಪಾದನೆ ಮಾಡತಕ್ಕಂಥದ್ದು ಈ ಭಾಗವತ ಗ್ರಂಥ. ಧರ್ಮ ಅಂದ್ರೆ ಅದು ಕಪಟರಹಿತವಾದದ್ದು, ಮೋಹರಹಿತವಾದದ್ದು, ಮತ್ತು ಪರಮಃ ಸರ್ವೋತ್ಕೃಷ್ಟವಾದದ್ದು. ನಿರ್ಮತ್ಸರಾಣಾಂ ಸತಾಂ, ಮಾತ್ಸರ್ಯ, ಮೋಸ, ವಂಚನೆ ಇದೆಲ್ಲ ಇಲ್ಲದೆ ಇರತಕ್ಕಂತಹ ಸತಾಂ ಸಜ್ಜನರಿಗೆ ತಾಪತ್ರಯೋನ್ಮೂಲನಂ, ಅವರ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಂಬ ತಾಪತ್ರಯಗಳನ್ನ ಗುಣಸಹಿತ ಕಿತ್ತು ಹಾಕುವಂಥದ್ದು ಈ ಗ್ರಂಥ. ಇದು ಶಿವದಂ, ಮಂಗಳವನ್ನು ಕೊಡುವಂಥದ್ದು. ವಾಸ್ತವಂ ವಸ್ತು ಅತ್ರ ವೇದ್ಯಂ, ಯಥಾರ್ಥವಾದಂತಹ ಭಗವಂತ, ಅವನಿಂದ ನಿರ್ಮಿತವಾದಂತ ಯಥಾರ್ಥವಾದ ಜಗತ್ತು ಅತ್ರ ವೇದ್ಯಂ, ಈ ಜಗತ್ತಿ ಒಂದು ಭಾಗವತದಲ್ಲಿ ತಿಳಿಯಲು ಯೋಗ್ಯವಾಗಿರುವಂಥದ್ದು. ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಮ್ಮಾಪರೈಹಿ, ಈ ಶ್ರೀಮದ್ ಭಾಗವತ ಮಹಾಮುನಿಗಳಾಗಿರ್ತಕ್ಕಂಥ ವೇದವ್ಯಾಸ ದೇವರಿಂದ ರಚಿಸಲ್ಪಟ್ಟಂತಹ ಈ ಶ್ರೀಮದ್ ಭಾಗವತ ಇರಬೇಕಾದ್ರೆ ಅಪರೈಹಿ ಕಿಮ್ಮ, ಬೇರೆ ಗ್ರಂಥಗಳಿಂದ ನಮಗೇನ್ ಪ್ರಯೋಜನ? ಬೇರೆ ಗ್ರಂಥದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ನಮಗಿಲ್ಲ. ಅಂದ್ರೆ ನಮಗೆ ಯಾವುದೋ ಅರ್ಥವನ್ನು, ಕಾಮವನ್ನು ಕೊಡತಕ್ಕಂತಹ ಬೇರೆ ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಯೋಜನವಿಲ್ಲ. ಶುಶ್ರೂಷುಭಿಹಿ ಕೃತಿಭಿಹಿ, ಶುಶ್ರೂಷೆ ಅಂದ್ರೆ ಗುರು ಶುಶ್ರೂಷೆ, ಕೃತಿ ಅಂದ್ರೆ ಶಾಸ್ತ್ರದಲ್ಲಿ ವ್ಯವಸಾಯ, ಕೃತಿ ಅಂದ್ರೆ ಶಾಸ್ತ್ರಾಭ್ಯಾಸವನ್ನ ಮಾಡತಕ್ಕಂಥವರಿಗೆ ತತ್ಕ್ಷಣ, ಅದೇ ಕ್ಷಣದಲ್ಲಿ ಸದ್ಯ ಹೃದಯ ಅವರುದ್ಧತೆ, ಆ ಭಗವಂತ ಈಶ್ವರ ಸರ್ವೇಶ್ವರನಾಗಿರ್ತಕ್ಕಂಥ ಭಗವಂತ ಈ ಭಾಗವತ ಗ್ರಂಥ ಅಧ್ಯಯನ ಮಾಡುವುದು, ಶಾಸ್ತ್ರಾಧ್ಯಯನ ಮಾಡುವಂತ ವ್ಯಕ್ತಿಗಳಿಗೆ ಹೃದಯ ಅವರುದ್ಧತೆ, ಹೃದಯದಲ್ಲಿ ಬಂದು ನೆಲೆ ನಿಲ್ಲುತ್ತಾನೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ
तापत्रयोन्मूलनम् श्रीमद्भागवते महामुनिकृते किं वा परेरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् श्रीकृष्णार्पणमस्तु।